ಎಲ್ಲ ಸ್ಪೀಡ್ ಆಗಿರುವ ಈ ಜಮಾನಾದಲ್ಲಿ ಸಿಟಿ ಮಂದಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ರಾತ್ರಿ ಡಿನ್ನರ್ ಸಹ ಆನ್ಲೈನ್ ಆಪ್ ಮೂಲಕವೇ ತರಿಸಿಕೊಳ್ತಾರೆ. ಹಾಗೆ ಆನ್ಲೈನ್ ಫುಡ್ ಆರ್ಡರ್ ಮಾಡೋರಿಗೆ ಮತ್ತೊಂದು ಬರೆ ಹಾಕಲಾಗ್ತಿದೆ. ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡೋರಿಗೆ ಶಾಕ್. ಡೆಲಿವರಿ ಆಪ್ಗಳಿಂದ ಪ್ಲಾಟ್ಫಾರ್ಮ್ ಚಾರ್ಜ್ ಹೆಚ್ಚಳ. ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡುವವರ ಸಂಖ್ಯೆ ನಗರದಲ್ಲಿ ಹೆಚ್ಚಿದೆ. ಹೀಗೆ ಆನ್ಲೈನ್ನಲ್ಲಿ ಫುಡ್ ತರಿಸಿಕೊಳ್ಳುವವರ ಮೇಲೆ ಕೇಂದ್ರ ಸರ್ಕಾರ ಶೇಕಡಾ 18ರಷ್ಟು ಜಿಎಸ್ಟಿ ವಿಧಿಸಲು ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಜಿಎಸ್ಟಿ ಜಾರಿಗೆ ಬರಲಿದೆ. ಅದಕ್ಕೂ ಮೊದಲೇ ಸ್ವಿಗ್ಗಿ, ಜೊಮ್ಯಾಟೊ ಸೇರಿ ಫುಡ್ ಡೆಲಿವರಿ ಆಪ್ಗಳು ಪ್ಲಾಟ್ಫಾರ್ಮ್ ಚಾರ್ಜ್ ಹೆಚ್ಚಿಸಿವೆ. 2 ರಿಂದ 3 ರೂಪಾಯಿಯಷ್ಟಿದ್ದ ಪ್ಲಾಟ್ಫಾರ್ಮ್ ಅರ್ಥಾತ್ ಹೋಟೆಲ್ ಬಳಿ ಕಾದು ತರಿಸಿಕೊಡುವ ದರವನ್ನು ಸ್ವಿಗ್ಗಿ 12 ಮತ್ತು ಜೊಮ್ಯಾಟೊ 15 ರೂಪಾಯಿಗೆ ಹೆಚ್ಚಿಸಿದೆ. ಇದಕ್ಕೆ ಹೋಟೆಲ್ ಮಾಲೀಕರು ಕಿಡಿಕಾರುತ್ತಿದ್ದಾರೆ. ಪ್ರಾರಂಭದಲ್ಲಿ ಕೇವಲ 2 ರೂಪಾಯಿ ಇತ್ತು. ಹಂತ ಹಂತವಾಗಿ ಕಳೆದ 2 ವರ್ಷದಲ್ಲಿ ಈಗ ಅದು 14 ರೂಪಾಯಿಗೆ ಬಂದು ನಿಂತಿದೆ. 14 ರೂಪಾಯಿ ಪ್ಲಸ್ ಜಿಎಸ್ಟಿ ಗ್ರಾಹಕರು ಕೊಡಬೇಕಾಗಿದೆ. ಅವನು ಒಂದು ಮಸಾಲೆ ದೋಸೆ ತಂದರೂ ಕೂಡ ಗ್ರಾಹಕರು ಅದರವಲ್ಲದೆ ಈ 14 ಪ್ಲಸ್ ಜಿಎಸ್ಟಿ 16 ರೂಪಾಯಿ ಕೊಡಬೇಕಾಗಿದೆ. ಇದು ಬಹುದೊಡ್ಡ ಹೊರೆನೇ. ಸ್ವಿಗ್ಗಿ ಕಂಪನಿ ಪ್ರತಿ ಆರ್ಡರ್ಗೆ ಜಿಎಸ್ಟಿ ಸೇರಿ ಪ್ಲಾಟ್ಫಾರ್ಮ್ ಶುಲ್ಕವನ್ನು 15 ರೂಪಾಯಿಗೆ ಹೆಚ್ಚಿಸಿದರೆ ಜೊಮ್ಯಾಟೊ ಜಿಎಸ್ಟಿ ಬಿಟ್ಟು 12 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮ್ಯಾಜಿಕ್ ಪಿನ್ 10 ರೂಪಾಯಿಗೆ ಏರಿಸಿದೆ. ಶೇಕಡಾ 18ರಷ್ಟು ಜಿಎಸ್ಟಿ ಕಟ್ಟೋದ್ರ ಜೊತೆಗೆ ಜೊಮ್ಯಾಟೊಗೆ 2 ರೂಪಾಯಿ ಮತ್ತು ಸ್ವಿಗ್ಗಿಗೆ 2 ರೂಪಾಯಿ 60 ಪೈಸೆ ಹೆಚ್ಚುವರಿ ಶುಲ್ಕವನ್ನು ಪ್ರತಿ ಆರ್ಡರ್ಗೆ ಗ್ರಾಹಕರು ಕೊಡಬೇಕಾಗುತ್ತೆ. ಇದಕ್ಕೆ ಗ್ರಾಹಕರು ಗರಂ ಆಗಿದ್ದಾರೆ. ಇವಾಗ ನಾವು ಸಮಯ ಸಂದರ್ಭ ಅಂತೇಳಿ ಒಂದು ಯಾವ್ದಾದ್ರು ಒಂದು ಟಿಫನ್ ಆಗಲಿ ಮತ್ತೆ ಊಟ ತಿಂಡಿ ಯಾವ್ದಾದ್ರು ಆರ್ಡರ್ ಮಾಡಿದ್ರೆ 70, 80 ರೂಪಾಯಿ 90 ರೂಪಾಯಿವರೆಗೂ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಈಗ ಬಂದು ಅದೇ ಇದನ್ನ ಬಂದ್ಬಿಟ್ಟು ಅದನ್ನೇ ಬಂಡವಾಳ ಇಟ್ಕೊಂಡು ಬಂದು ಈಗ 10 ರಿಂದ 15% ಅದಕ್ಕೆ ಪ್ಲಸ್ ಇದಾಗ್ಬಿಟ್ಟು ಒಂದು ಇದನ್ನ ಮಾಡ್ತಾ ಇದ್ದಾರೆ. ಗ್ರಾಹಕರಿಗೆ ತುಂಬಾ ಹೊರೆ ಆಗ್ತಿದೆ ಸರ್. ಬಂದ್ಬಿಟ್ಟು ಸರ್ವಿಸ್ ಚಾರ್ಜ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅದಾಗಬಾರ್ದು ಸರ್. ಕೇಂದ್ರ ಸರ್ಕಾರ ಜಿಎಸ್ಟಿ ಹೆಚ್ಚಿಸುತ್ತಿದೆ. ಆದರೆ ಅದಕ್ಕೂ ಮೊದಲೇ ಫುಡ್ ಡೆಲಿವರಿ ಆಪ್ಗಳು ಗ್ರಾಹಕರಿಂದ ಬೇರೆಯದೇ ರೀತಿ ವಸೂಲಿಗೆ ಇಳಿದಿವೆ. ಕಿರಣ್ ಸೂರ್ಯ, TV9 ಬೆಂಗಳೂರು.